ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನಿವತ್ತು ಮನೆಯಲ್ಲಿ ತೆಗೆದಿಟ್ಟಿರುವಂಥ ಕೆನೆಯಲ್ಲಿ ಬೆಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ವಾರದಿಂದ ಹಾಲನ್ನು ಕಾಯಿಸಿ ಕೆನೆ ಮೇಲೆ ಬಂದಿರುತ್ತಲ್ಲ ಅದನ್ನು ಎತ್ತಿ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಫ್ರೀಝರಲ್ಲಿ ಎತ್ತಿಡಬೇಕು. ಅದನ್ನು ಒಂದು ವಾರ ಆದಮೇಲೆ ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಿಗೆ ಆ ಕೆನೆನ ಹಾಕಬೇಕು. ಹಾಕಾದ್ಮೇಲೆ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಆ ಕೆನೆಯನ್ನು ಒಂದು ವಾರದಿಂದ ಎತ್ತಿಟ್ಟಿರೋದು ನಾವೇನು ಬೆಣ್ಣೆ ಮಾಡ್ತೀವಲ್ಲ ಆ ಬೆಣ್ಣೆ ಮಾಡೋಕ್ಕೂ ಒಂದು 2 ಗಂಟೆ ಅಥವಾ 3 ಗಂಟೆ ಮುಂಚೆನೇ ಹೊರಗಡೆ ಎತ್ತಿಡಬೇಕು. ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿಯಾಗಿರುತ್ತೆ, ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ಒಂದು 3 ಅವರ್ ಹೊರಗಡೆ ಎತ್ತಿಡಬೇಕು. ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಚೊಂಬಿನಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದು ಎಲ್ಲ ಫುಲ್ಲು ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಆ ಐಸ್ ಕ್ಯೂಬ್ಸನ್ನ ಹಾಕಬೇಕು. ಐಸ್ ಕ್ಯೂಬ್ಸ್ ಹಾಕಾದ್ಮೇಲೆ ಅದಕ್ಕೆ ಮಿಕ್ಸಿ ಜಾರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದಮೇಲೆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಬೇಕು. ಮಿಕ್ಸರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಹೆಂಗೆ ಬ್ಲೆಂಡ್ ಮಾಡಬೇಕು ಅಂದರೆ ಫುಲ್ಲು ಒಂದು 30 ಸೆಕೆಂಡ್ವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಆಮೇಲೆ ನೋಡಬೇಕು ಅದು ಹೇಗಾಗಿದೆ ಅಂತ ನೋಡಬೇಕು. ಅದು ಮಿಕ್ಸಿ ಜಾರ್ ಓಪನ್ ಮಾಡಿ ನೋಡಾದ್ಮೇಲೆ ಗೊತ್ತಾಗುತ್ತೆ ಇದು ಏನು ಬೆಣ್ಣೆ ಬಂದಿದೆಯಾ ಅಥವಾ ಏನು ಅಂತ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಮತ್ತೆ ಅದನ್ನು ನಾವು ಬ್ಲೆಂಡ್ ಮಾಡಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಾದಮೇಲೆ ಬೆಣ್ಣೆ ಬಂದಿರುತ್ತೆ. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಫುಲ್ಲು ಮಿಕ್ಸಿ ಜಾರಲ್ಲಿ ಅದು ನೀಟಾಗಿ ತಿರುಗಬೇಕು. ಅದೆಲ್ಲ ಮಿಕ್ಸ್ ಆಯಿತು ಅಂದರೆ ನಾವು ಚೆನ್ನಾಗಿ ಬೆಣ್ಣೆ ತೆಗಿಬೋದು. ಈ ಥರ ಎಲ್ಲ ಆದಮೇಲೆ ಅದನ್ನು ನಾವು ತೆಗಿಬೇಕು, ಓಪನ್ ಮಾಡಬೇಕು. ಮಿಕ್ಸಿನ ಆಫ್ ಮಾಡಿ ಆ ಲಿಡ್ಡನ್ನ ಓಪನ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ ಬೆಣ್ಣೆ ಬಂದಿದೆಯಾ ಅಥವಾ ಏನು ಅಂತ. ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಆ ನೀರಿಗೆ ಈ ಬೆಣ್ಣೆ ಬಂದಿರುತ್ತಲ್ಲ ಇದನ್ನು ನಾವು ತೆಗೆದು ಆ ಶುದ್ಧವಾದ ನೀರಿಗೆ ಹಾಕಬೇಕು. ಕ್ಲೀನಾಗಿರ್ಬೇಕು ನೀರು. ಒಳ್ಳೆ ನೀರಿಗೆ ಹಾಕಿ ಆ ಬೆಣ್ಣೆನ ಆ ಮಿಕ್ಸಿ ಜಾರಿಂದ ತೆಗೆದು ಆ ನೀರಿಗೆ ಹಾಕಬೇಕು. ಆ ನೀರಿಗೆ ಹಾಕಿ ಆ ಬೆಣ್ಣೆ ನೀಟಾಗಿ ತೊಳಿಬೇಕು. ನೀರಲ್ಲೆಲ್ಲ ಬೆಣ್ಣೆದು ಏನು ಇರುತ್ತಲ್ಲ ಅದೆಲ್ಲ ಹೋಗಿ ಬರೀ ಬೆಣ್ಣೆ ಮಾತ್ರ ತೇಲಬೇಕು. ಆ ಥರ ನೀರಿಗೆ ಹಾಕಬೇಕು. ಹಾಕಾದ್ಮೇಲೆ ನೀಟಾಗಿ ತೊಳ್ಕೊಂಡು ನಾವು ಬೆಣ್ಣೆನ ತಕ್ಕೋಬೇಕು. ಬೆಣ್ಣೆನ ತಕ್ಕೊಂಡಾದ್ಮೇಲೆ ಅದು ಇದು ಚೆನ್ನಾಗಿ ಕೈಯಲ್ಲಿ ಬರುತ್ತೆ, ತೇಲ್ತಾ ಇರುತ್ತೆ ನೀರಲ್ಲಿ ತೇಲ್ತಾ ಇರುತ್ತೆ. ಈ ಥರ ಆಗಿರುತ್ತೆ ಬೆಣ್ಣೆ. ಅದನ್ನು ನಾಳೆ ನಾನು ತುಪ್ಪ ಮಾಡೋ ವಿಧಾನನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.